ಕರ್ನಾಟಕದ ಸುದ್ದಿ ವೀಕ್ಷಕ ದೇವರಿಗೆ ನಮಸ್ಕಾರ. ಇದೀಗ ನಿಮ್ಮ ಮುಂದೆ ಸೂರ್ಯ ನ್ಯೂಸ್ ಕರ್ನಾಟಕದ ಸುದ್ದಿ ವೀಕ್ಷಕ ದೇವರುಗಳಿಗೆ ನಮಸ್ಕಾರ. ಕನ್ನಡ ಸುದ್ದಿ ಲೋಕದಲ್ಲಿ ಹೊಸ ಸಂಚಲನ, ಡಿಜಿಟಲ್ ಜಗತ್ತಿನಲ್ಲಿ ಹೊಸ ಮೈಲಿಗಲ್ಲು. ಹೌದು, ನಿಖರ ಹಾಗೂ ನೈಜ ಸುದ್ದಿಗಳಿಗಾಗಿ ಇನ್ಮುಂದೆ ನಿಮ್ಮ ನೆಚ್ಚಿನ ತಾಣವಾಗಲಿದೆ ಪಾಟೀಲ್ ಮೀಡಿಯಾ ಹೌಸ್ ಸಂಸ್ಥೆಯ ಸೂರ್ಯ ನ್ಯೂಸ್ ಕರ್ನಾಟಕ ಡಿಜಿಟಲ್ ಚಾನೆಲ್ ಸಮೂಹ. ಅತ್ಯಂತ ಅದ್ಧೂರಿಯಾಗಿ ನಡೆದ ಈ ನೂತನ ಸಂಸ್ಥೆ ಹಾಗೂ ಡಿಜಿಟಲ್ ಚಾನೆಲ್ಗಳ ಉದ್ಘಾಟನಾ ಸಮಾರಂಭದ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಸೂರ್ಯ ನ್ಯೂಸ್ ಆರಂಭೋತ್ಸವಕ್ಕೆ ಪೂಜ್ಯ ಅಭಿನವ ಗವಿಶ್ರೀಗಳ ದಿವ್ಯ ಸಾನ್ನಿಧ್ಯ. ಪತ್ರಿಕೋದ್ಯಮ ಹಾಗೂ ಡಿಜಿಟಲ್ ಮಾಧ್ಯಮ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆ ಇರಿಸಿರುವ ಪಾಟೀಲ್ ಮೀಡಿಯಾ ಹೌಸ್ನ ಉದ್ಘಾಟನಾ ಸಮಾರಂಭ ಅತ್ಯಂತ ಸಂಭ್ರಮದಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ಪೂಜ್ಯ ಅಭಿನವ ಗವಿಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುವ ಮೂಲಕ ಸಂಸ್ಥೆಯ ಭವಿಷ್ಯಕ್ಕೆ ಶುಭ ಕೋರಿದ್ರು. ಪತ್ರಕರ್ತ ಮಲ್ಲನಗೌಡ ಮಾಲಿ ಪಾಟೀಲ್ ರವರ ಪಾಟೀಲ್ ಮೀಡಿಯಾ ಹೌಸ್ ಸಂಸ್ಥೆ ಮತ್ತು ಅವರ ಸೂರ್ಯ ನ್ಯೂಸ್ ಕರ್ನಾಟಕ ಸುದ್ದಿವಾಹಿನಿ ಸಮಾಜಕ್ಕೆ ಸ್ಪಂದಿಸುವಂತಹ ಮಾಧ್ಯಮ ಸೇವೆಯನ್ನ ನೀಡಲಿ, ಅಂತಹ ಶಕ್ತಿ ಸಂಸ್ಥೆಗೆ ದೊರೆಯುವಂತಾಗಲಿ ಅಂತ ಶುಭ ಹಾರೈಸಿದ್ರು. ಸೂರ್ಯ ನ್ಯೂಸ್ ಕಚೇರಿ ಮತ್ತು ಸ್ಟುಡಿಯೋ ಉದ್ಘಾಟಿಸಿದ ಸಚಿವ ಶಿವರಾಜ್ ತಂಗಡಗಿ. ಈ ಶುಭ ಸಂದರ್ಭದಲ್ಲಿ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಶ್ರೀ ಶಿವರಾಜ್ ತಂಗಡಗಿ ಅವರು ಪಾಲ್ಗೊಂಡು ಪಾಟೀಲ್ ಮೀಡಿಯಾ ಹೌಸ್ ಕಚೇರಿಯನ್ನ ಅಧಿಕೃತವಾಗಿ ಉದ್ಘಾಟಿಸಿದ್ರು ಮತ್ತು ಸಂಸ್ಥೆಯ ಡಿಜಿಟಲ್ ಸುದ್ದಿವಾಹಿನಿ ಸೂರ್ಯ ನ್ಯೂಸ್ ಕರ್ನಾಟಕ ಮತ್ತು ಇನ್ಫೋಟೈನ್ಮೆಂಟ್ ಡಿಜಿಟಲ್ ಚಾನೆಲ್, ಅನನ್ಯ ಟಿವಿ ಕನ್ನಡ ಡಿಜಿಟಲ್ ಚಾನೆಲ್ ಸಮೂಹವನ್ನ ಲೋಕಾರ್ಪಣೆ ಮಾಡಿದ್ರು. ಜಿಲ್ಲೆಯಲ್ಲಿಯೇ ಹೊಸದೊಂದು ಡಿಜಿಟಲ್ ಮಾಧ್ಯಮ ಸಂಸ್ಥೆ ಪ್ರಾರಂಭಗೊಂಡಿದೆ. ಇದು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಲಿ ಮತ್ತು ದೀನ ದಲಿತರ ಪರವಾದ ದನಿಯಾಗಲಿ ಅಂತ ಶುಭ ಹಾರೈಸಿದ್ರು. ಪಾಟೀಲ್ ಮೀಡಿಯಾ ಹೌಸ್ಗೆ ಚಾಲನೆ ನೀಡಿದ ಸಂಸದ ರಾಜಶೇಖರ ಹಿಟ್ನಾಳ್ ಮತ್ತು ಶಾಸಕ ರಾಘವೇಂದ್ರ ಹಿಟ್ನಾಳ್. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಮಾನ್ಯ ಸಂಸದರು ಶ್ರೀ ರಾಜಶೇಖರ ಹಿಟ್ನಾಳ್ ಹಾಗೂ ಮಾನ್ಯ ಶಾಸಕರು ಶ್ರೀ ರಾಘವೇಂದ್ರ ಹಿಟ್ನಾಳ್ ಅವರು ಡಿಜಿಟಲ್ ಮೀಡಿಯಾ ಸಂಸ್ಥೆ ಪಾಟೀಲ್ ಮೀಡಿಯಾ ಹೌಸ್ ಮತ್ತು ಜನಪದ ಸಿನಿ ಸೌರಭ ಡಿಜಿಟಲ್ ಚಾನೆಲ್ ಸಮೂಹಕ್ಕೆ ಚಾಲನೆ ನೀಡಿ ಈ ಹೊಸ ಡಿಜಿಟಲ್ ಮಾಧ್ಯಮ ಕ್ರಾಂತಿಗೆ ಸಾಥ್ ನೀಡಿದ್ರು. ಸಂಸ್ಥಾಪಕ ಮಲ್ಲನಗೌಡ ಮಾಲಿ ಪಾಟೀಲ್ ರವರಿಗೆ ಶುಭಾಶಯ ತಿಳಿಸಿ ಉತ್ತಮವಾದ ಮಾಧ್ಯಮ ಸೇವೆಗೆ ಸಂಸ್ಥೆ ಹೆಸರುವಾಸಿಯಾಗಲಿ ಅಂತ ಶುಭ ಹಾರೈಸಿದ್ರು. ಸಂಸದರು, ಶಾಸಕರೊಂದಿಗೆ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶ್ರೀ ರೆಡ್ಡಿ ಶ್ರೀನಿವಾಸ್ ರವರು ಸಾಥ್ ನೀಡಿ ಶುಭ ಕೋರಿದ್ರು. ಸೂರ್ಯ ನ್ಯೂಸ್ಗೆ ಶುಭ ಕೋರಿದ ಕೊಪ್ಪಳದ ಡಿಸಿ ಮತ್ತು ಎಸ್ಪಿ. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಕೊಪ್ಪಳ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್, ಕೊಪ್ಪಳ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ವರ್ಣಿತ್ ನೇಗಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎಲ್ ರಾಮ್ ಅರಸಿದ್ದಿ ಅವರು ಸೇರಿದಂತೆ ವಿವಿಧ ಗಣ್ಯರು ಪಾಲ್ಗೊಂಡು ಪಾಟೀಲ್ ಮೀಡಿಯಾ ಹೌಸ್ ಸಂಸ್ಥೆಗೆ ಶುಭ ಕೋರಿದ್ರು. ಪತ್ರಕರ್ತ ಮಲ್ಲನಗೌಡ ಪಾಟೀಲ್ ಪ್ರಯತ್ನಕ್ಕೆ ಯಶಸ್ಸು ದೊರೆಯಲಿ ಅಂತ ಹಾರೈಸಿದ್ರು. ಈ ಶುಭ ಸಂದರ್ಭದಲ್ಲಿ ಮಾನ್ಯ ಸಚಿವರು, ಸಂಸದರು, ಶಾಸಕರು, ಜಿಲ್ಲಾಧಿಕಾರಿಗಳು ಮತ್ತು ವಿವಿಧ ಗಣ್ಯರಿಗೆ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಸೂರ್ಯ ನ್ಯೂಸ್ ಲೋಕಾರ್ಪಣೆ ಬಳಿಕ ಪತ್ರಕರ್ತ ಮಿತ್ರರ ಕಿರು ಚಿಂತನಾಗೋಷ್ಠಿ.
ಉದ್ಘಾಟನಾ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಅಂದ್ರೆ ಪತ್ರಕರ್ತ ಮಿತ್ರರಿಂದ ನಡೆದ ಅರ್ಥಪೂರ್ಣ ಚಿಂತನಗೋಷ್ಠಿ. ಪ್ರಸ್ತುತ ಡಿಜಿಟಲ್ ಮಾಧ್ಯಮಗಳ ಸ್ಥಿತಿಗತಿ ಹಾಗೂ ಮುಂದಿನ ಸವಾಲುಗಳ ಕುರಿತು ಹಿರಿಯ ಪತ್ರಕರ್ತರು ವಿಚಾರ ವಿನಿಮಯ ಮಾಡಿಕೊಂಡರು. ಕೊಪ್ಪಳ ಮೀಡಿಯಾ ಕ್ಲಬ್ ಅಧ್ಯಕ್ಷರು ಮತ್ತು ಸದಸ್ಯರು ಈ ಗೋಷ್ಠಿಯಲ್ಲಿ ಭಾಗವಹಿಸಿದ್ರು. ಶ್ರೀದೇವು ನಾಗನೂರು ಅಧ್ಯಕ್ಷತೆಯ ಈ ಗೋಷ್ಠಿಯಲ್ಲಿ ದತ್ತು ಕಮ್ಮಾರ, ಶರಣಬಸವ, ಪ್ರಮೋದ್ ಕುಲಕರ್ಣಿ, ರವೀಂದ್ರ, ಅನಿಲ್ ಬಾಚುನಹಳ್ಳಿ, ವಿಠ್ಠಲ ದುತ್ತರಗಿ, ಬಸವರಾಜು ಕರಗಲ್, ಕುಬೇರ್ ಮಜ್ಜಿಗಿ ಮತ್ತು ಮುಕ್ಕಣ್ಣ ಕತ್ತಿ ಸೇರಿದಂತೆ ಹಲವು ವರದಿಗಾರ ಮಿತ್ರರು, ಛಾಯಾಗ್ರಾಹಕರ ಮಿತ್ರರು ಪಾಲ್ಗೊಂಡು ಚಿಂತನ ಮಂಥನ ನಡೆಸಿದ್ರು. ಕೊನೆಯಲ್ಲಿ ಸಂಸ್ಥೆಗೆ ಅನೇಕ ಸಲಹೆ ಸೂಚನೆ ನೀಡಿ ಶುಭ ಕೋರಲಾಯಿತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲಾ ಅತಿಥಿ ಗಣ್ಯರನ್ನ ಸಂಸ್ಥೆಯ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಲಾಯಿತು. ಡಿಜಿಟಲ್ ಮಾಧ್ಯಮ ಲೋಕದಲ್ಲಿ ಏನಾದರೂ ವಿಭಿನ್ನವಾಗಿ ಸಾಧಿಸಬೇಕು ಎಂಬ ಕನಸು ಕಂಡಿದ್ದ ಪಾಟೀಲ್ ಮೀಡಿಯಾ ಹೌಸ್ನ ಸಂಸ್ಥಾಪಕ ಮಲ್ಲನಗೌಡ ಪಾಟೀಲ್ ರವರ ಈ ಹೊಸ ಪ್ರಯತ್ನಕ್ಕೆ ನೆರೆದಿದ್ದ ಗಣ್ಯರು, ಪತ್ರಕರ್ತರು, ಸ್ನೇಹಿತರು, ಪರಿವಾರ ಬಾಂಧವರು ಹಾಗೂ ಸಾರ್ವಜನಿಕರು ತುಂಬ ಹೃದಯದಿಂದ ಶುಭ ಹಾರೈಸಿದ್ರು. ಇದಿಷ್ಟು ಪಾಟೀಲ್ ಮೀಡಿಯಾ ಹೌಸ್ನ ಉದ್ಘಾಟನಾ ಸಮಾರಂಭದ ಝಲಕ್. ಜನಪರ ಕಾಳಜಿ ಹಾಗೂ ಸತ್ಯದ ಪರ ಧ್ವನಿಯಾಗಲು ನಮ್ಮ ತಂಡ ಸಜ್ಜಾಗಿದೆ. ನಮ್ಮ ಹೊಸ ಡಿಜಿಟಲ್ ಚಾನೆಲ್ಗಳಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ನಿರಂತರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನೋಡ್ತಾ ಇರಿ. ನ್ಯೂಸ್ ಡೆಸ್ಕ್, ಸೂರ್ಯ ನ್ಯೂಸ್ ಕರ್ನಾಟಕ.